ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಯಾಂಡಲ್ವುಡ್ ರಿವ್ಯೂಸ್. ಇವತ್ತು ನಾನು ವಿಡಿಯೋ ಮಾಡ್ತಿರೋದು ಯಾವ ವಿಷಯದ ಬಗ್ಗೆ ಅಂದ್ರೆ ನಿಮ್ಗೆಲ್ಲ ಗೊತ್ತಾಗಿರುತ್ತೆ, ನಮ್ಮ ರಾಗ ಸಿನಿಮಾ, ನಮ್ಮ ಮಿತ್ರ ಅವ್ರದ್ದು ರಾಗ ಸಿನಿಮಾ ಇದೆಯಲ್ಲ, ಸೊ ಅದನ್ನ ಉತ್ತಮವಾಗಿ ಪ್ರದರ್ಶನ ಕಾಣ್ತಿರೋ ಥಿಯೇಟರ್ಗಳಲ್ಲಿ ಕೂಡ ಎತ್ತಾಕಿದ್ದಾರೆ ಬಿಕಾಸ್ ಆಫ್ ಬೆಗ್ಗರ್ ಬಾಹುಬಲಿ. ಸೊ ಬಾಹುಬಲಿ ಸಿನಿಮಾ ಬಂದಿರೋದ್ರಿಂದ ಸೊ ಈ ಸಿನಿಮಾನ ಎಲ್ಲಾ ಕಡೆ ಥಿಯೇಟರ್ ಇಂದ ಮಾಲಿನ ಎಲ್ಲಾ ಕಡೆ ಪ್ರದರ್ಶಕರು ಕಿತ್ತಾಕಿದ್ದಾರೆ ಅಂತ ನ್ಯೂಸ್ ಬಂತು. ಸೊ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಅನಿಸ್ತು. ಸೊ ಇದು ನೋಡಿದಂತ ನಮ್ಮ ಮಿತ್ರರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತೆ. ಸೊ ಹಾರ್ಟ್ ಅಟ್ಯಾಕ್ ಆಗಿ ಅವರು ಇವಾಗ ಸ್ವಲ್ಪ ಪರವಾಗಿಲ್ಲಂತೆ, ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಆಮೇಲೆ ಡೈರೆಕ್ಟರ್ ಕೂಡ ಮಾತಾಡಿದ್ದಾರೆ ಸ್ವಲ್ಪ ಇದ್ರ ಬಗ್ಗೆ. ಸೊ ಅದನ್ನ ಆಮೇಲೆ ಲಾಸ್ಟ್ ಹಾಕ್ತೀನಿ, ವಿಡಿಯೋ ನೋಡ್ಕೊಳ್ಳಿ. ಸೊ ನಾನು ಏನಪ್ಪ ಹೇಳಕೊಟ್ಟಿದ್ದೀನಿ ಇದ್ರ ಬಗ್ಗೆ ಅಂದ್ರೆ, ಹಲೋ ನಮಸ್ಕಾರ ಕನ್ನಡಿಗರು ಅಂತ ಕಮೆಂಟ್ ಹಾಕೊಂಡು ನನಗೆ ಬಾಯಿ ಬಂದಂಗೆ ಬೈತಿರಲ್ಲ, ಯಾವ್ದಾರ ಬೇರೆ ಲ್ಯಾಂಗ್ವೇಜ್ದು ಟ್ರೈಲರ್ನೋ ಇಲ್ಲ ಮೂವಿನೋ ರಿವ್ಯೂ ಮಾಡಿದ್ರೆ. ಇವಾಗ ಎಲ್ಲಿದ್ದೀರಾ ನೀವು ಹೇಳಿ? ಫೇಸ್ಬುಕ್ ಅಲ್ಲಿ ಕಮೆಂಟ್ ಹಾಕೊಂಡು ಕನ್ನಡಕ್ಕೆ ಸಪೋರ್ಟ್ ಮಾಡಿ ಅಂತೀರಾ. ಬಟ್ ರಾಗ ಸಿನಿಮಾ ಇವತ್ತು ಸಪೋರ್ಟ್ ಮಾಡೋರು ಯಾವ ಕನ್ನಡಿಗ ಸಪೋರ್ಟ್ ಮಾಡ್ತಾ ಇದ್ದಾರೆ ಹೇಳಿ? ನೋಡಿ, ಇದೇನು ಗೊತ್ತಾ, ಇಲ್ಲಿ ಹಾಕಿರೋದು ನಾನು ಬಾಹುಬಲಿ ಬುಕ್ ಮೈ ಶೋ ರೇಟಿಂಗ್ಸು ಅಂದರೆ ಅದು ಬುಕ್ ಆಗ್ತಿರೋದು. ನಾಳೆ ಸಿನಿಮಾ ಇರೋದು, ಇವತ್ತಿಂದ ಆಗಿರೋದು ಶೋಗಳು ನೋಡ್ಕೊಳ್ಳಿ. ಎಲ್ಲ ಬ್ಲ್ಯಾಕ್ ಲೈನ್ ಅಂದರೆ ಗೊತ್ತಾ, ಫುಲ್ ಸೋಲ್ಡ್ ಔಟು. ಆಮೇಲೆ ಈ ಕಡೆ ರೆಡ್ಡು ಏನು ಗೊತ್ತಾ, ಫಾಸ್ಟ್ ಫಿಲ್ಲಿಂಗು. ಅದೇ ಇವಾಗ ರಾಗ ಸಿನಿಮಾನ ಹಾಕ್ತೀನಿ ನೋಡ್ಕೊಳ್ಳಿ. ರಾಗದು ಗ್ರೀನು ಏನು ಅವೈಲೇಬಲ್, ಖಾಲಿ ಉಳ್ತೈತೆ ಅಂತ ಅರ್ಥ. ಸೊ ನಿಮ್ಮಂತ ಕನ್ನಡ ಸಪೋರ್ಟ್ ಮಾಡಿ ಅನ್ನೋರು ಎಲ್ಲಿದ್ದೀರಾ? ಬಾಹುಬಲಿ ಟಿಕೆಟ್ ಬುಕ್ ಮಾಡಿದ್ದೀರಾ? ನಾಳೆ ಹೋಗಿ ರೆಡಿಯಾಗಿದ್ದೀರಾ? ಗೊತ್ತು ಬಿಡಿ, ಅದನ್ನು ಹೇಳ್ಕೊಳ್ಳಿ. ಗೊತ್ತಾಯ್ತಾ? ನಾವು ಹೇಳ್ತೀನಲ್ಲ ಡೈರೆಕ್ಟಾಗಿ, ಅದನ್ನು ಹೇಳಿ. ನೋಡ್ತೀರಾ? ಬಾಹುಬಲಿ ಸಿನಿಮಾ ನೋಡೋಕೆ ಇಷ್ಟ ಆಯ್ತಾ? ನೋಡ್ತೀನಿ ಅಂತ ಹೇಳಿ. ಅದನ್ನ ಬಿಟ್ಟು ಇಲ್ಲಿ ಹೇಳೋದು ಬಾಹುಬಲಿ ಸಿನಿಮಾ ನೋಡಬೇಡ ಇಂಥವನು ಅಂತ ಬೈಯೋದು. ಬಾಹುಬಲಿ ಬಗ್ಗೆ ಏನನ್ನ ಹೇಳಿದ್ರೆ ಸ್ವಲ್ಪ ನೀವು ಮಾತ್ರ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗಿರೋದು. ಇಲ್ಲಿ ಟಿಕೆಟ್ ಇಷ್ಟು ಬುಕ್ ಮಾಡಿರೋದು ಯಾರಪ್ಪ ಬಂದು ಬುಕ್ ಮಾಡಿದ್ದಾರೆ? ಏನು ತಮಿಳ್ನಾಡು ಬಂದು ಬುಕ್ ಮಾಡಿದಾರಾ? ಇಲ್ಲ ಆಂಧ್ರದಿಂದ ತೆಲುಗರು ಬಂದು ಬುಕ್ ಮಾಡಿದಾರಾ? ನಮ್ಮ ಕನ್ನಡಿಗರು ನಾವೇ ಟಿಕೆಟ್ಗಳನ್ನ ಬುಕ್ ಮಾಡಿ ಇಷ್ಟೊಂದು ಸೋಲ್ಡ್ ಔಟ್ ಮಾಡಿರೋದು. ಗೊತ್ತಾಯ್ತಾ? ಸೊ ಇಷ್ಟರೇ ನೀವು ಅರ್ಥ ಮಾಡ್ಕೊಳ್ಳಿ. ರಾಗ ಸಿನಿಮಾ ಚೆನ್ನಾಗಿರೋ ನನಗೆ ಗೊತ್ತಿಲ್ಲ. ಗೊತ್ತಾಯ್ತಾ? ರಾಗ ಸಿನಿಮಾಗೆ ನಾನು ಫಸ್ಟ್ ಶೋ ಹೋಗೋಣ ಅಂತ ಹೋಗಿದ್ದೆ, ಥಿಯೇಟರ್ಗೆ ಹೋದನು, ವಾಪಸ್ ಬಂದೆ. ಏನಕ್ಕೆ ಕೇಳೋ? ಥಿಯೇಟ್ರಲ್ಲಿ ಫಸ್ಟ್ ಶೋ ನಾನು ಹೋಗಿದ್ದ ಥಿಯೇಟ್ರಲ್ಲಿ 4 ಜನ ಇಲ್ಲ. ಟೈಮ್ ಎಷ್ಟು ಗೊತ್ತಾ? 10:30 ಶೋ ಇದ್ದಿದ್ದು, 10 ಕಾಲ ಆಗೈತಿ, ಇನ್ನೊಂದು 5 ನಿಮಿಷಕ್ಕೆ ಒಳಗಡೆ ಬಿಡ್ತಾರೆ. 4 ಜನ ಇಲ್ಲ ಥಿಯೇಟ್ರ್ ಮುಂದೆಗಡೆ. ಫಸ್ಟ್ ಶೋ ರಾಗ ಸಿನಿಮಾ. ಇದನ್ನ ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿ ಅಂತೆ. ಸೊ ನಾನೇನು ಮಾಡಿದೆ ಗೊತ್ತಾ, ಸಿನಿಮಾ ನೋಡಲಿಲ್ಲ, ಬಂದೆ ವಾಪಸ್. ಯಾಕೆಂದ್ರೆ ನನಗೆ ಇಂಟ್ರೆಸ್ಟ್ ಬರಲಿಲ್ಲ. ಅದು ನಾನು ಡೈರೆಕ್ಟಾಗಿ ಹೇಳ್ತೀನಿ, ನಿಜನೇ ಹೇಳ್ತೀನಿ. ನಾನು ಇಲ್ಲಿಂದ ನೋಡಬೇಕು ಅಂತ ಹೋದೆ, ನೋಡ್ಕೊಂಬಂದು ರಿವ್ಯೂ ಮಾಡಬೇಕು ಅಂತ ಹೋದೆ. ಬಟ್ ಥಿಯೇಟ್ರಲ್ಲಿ ಜನ ಇಲ್ಲ. ನಾನು ನೋಡ್ಕೊಂಬಂದು ರಿವ್ಯೂ ಮಾಡಿದ್ರೆ ಏನು ಪ್ರಯೋಜನ? ನೀನು ನನ್ನ ಮಾತು ಕೇಳ್ಕೊಂಡು ನೀವೇನು ನೋಡ್ತೀರಾ? ಹೋಗಿ ನೋಡಲ್ಲ. ಗೊತ್ತಾಯ್ತಾ? ಸೊ ಅದಕ್ಕೆ ಸುಮ್ಮನೆ ವೇಸ್ಟ್ ಅಂತ ನಾನು ಥಿಯೇಟರ್ ವಾಪಸ್ ಬಂದೆ. ಇದು ನಾವು ಕನ್ನಡ ಸಿನಿಮಾ ಸಪೋರ್ಟ್ ಮಾಡೋದು. ಅರ್ಥ ಆಯ್ತಾ? ಹೇಳ್ಕೊಳಕ್ ಬಂದ ದೊಡ್ಡದಾಗಿ ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿ ಹೆಂಗನ ಇರಲಿ. ಅದೇ ಒಬ್ಬ ಸೂಪರ್ ಸ್ಟಾರ್ ಮಾಡಿದರೆ, ಎಂಥ ಡಬ್ಬಾ ಫಿಲಮ್ ಆದರೂ ಕೂಡ ಅವ್ರ ಅಭಿಮಾನಿಗಳು ಅದನ್ನ ಸಪೋರ್ಟ್ ಮಾಡಿ, ಆ ಪಿಕ್ಚರ್ ಹೆಂಗನ ಇರಲಿ ಸಪೋರ್ಟ್ ಮಾಡಿ ತುಂಬ ದುಡ್ಡು ಮಾಡಿ ಅವನಿಗೆ ಫುಲ್ಲು ಜೋಬ್ ತುಂಬಿಸಿ ಕಳಿಸ್ತಾರೆ ಸೂಪರ್ ಸ್ಟಾರ್ಗೆ. ಅದೇ ಪಾಪ ಇಂಥವ್ರ ಸಿನಿಮಾ ಚೆನ್ನಾಗಿಲ್ವೋ ಹೋಗಿ ನೋಡೋದು ಇಲ್ವಲ್ಲ. ಒಂದು 4 ಜನ ಹೋಗ್ಬಿಟ್ಟು ನೋಡ್ಕೊಂಬಂದು ಚೆನ್ನಾಗೈತೆ ಅಂದರೆ ಏನಾನು ಹೇಳಿದ್ರೆ ಪರವಾಗಿಲ್ಲ, ನೋಡೋಕ್ಕೆ ಹೋಗಿಲ್ಲ ಜನ ಅಂದರೆ ಹೇಳಿ. ಇದು ತುಂಬ ಮೋಸ. ನಮ್ಮ ಕನ್ನಡಿಗರು ಮಾಡ್ತಾರಂತ ಮೋಸ ಅಂತ ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಸೊ ಸುಮ್ಮನೆ ಬಿಲ್ಡಪ್ ಬೆಲೆ ಹೊಡೆಯೋದಲ್ಲ. ನಾನು ಕನ್ನಡದವನು, ನಾನು ಕನ್ನಡ ಸಪೋರ್ಟ್ ಮಾಡ್ತೀನಿ ಅಂತ ಕಮೆಂಟು ಏನು ಫೇಸ್ಬುಕ್ಕಲ್ಲಿ 5 ನಿಮಿಷಕ್ಕೆ ಒಂದೊಂದು ಫೋಟೋಗಳು, 5 ನಿಮಿಷಕ್ಕೆ ಒಂದೊಂದು ರೆಕಾರ್ಡ್ಗಳು ಆಗ್ತಾನೆ ಇರೋದು. ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿ ಅಂತ. ಈ ಕಡೆ ಇನ್ನೊಂದು ಮೊಬೈಲಲ್ಲಿ ಬಾಹುಬಲಿ ಬುಕ್ ಮಾಡ್ತಾ ಇರೋದು. ಇಂಥ ಜನಗಳಿಂದ ನಮ್ಮ ಕನ್ನಡ ಸಿನಿಮಾ ಓಡ್ತಾ ಇಲ್ಲ, ಕನ್ನಡ ಸಿನಿಮಾಗೆ ಯಾರು ಬರ್ತಾ ಇಲ್ಲ. ಗೊತ್ತಾಯ್ತಾ? ಕನ್ನಡ ಸಿನಿಮಾ ಓಡ್ತಾ ಇಲ್ಲ ಅನ್ನೋದು ಬೇರೆ ಪ್ರಶ್ನೆ ಅಲ್ಲ, ಕನ್ನಡ ಸಿನಿಮಾ ಓಡ್ತಾ ಐತೆ. ಫಾರ್ ಎಕ್ಸಾಂಪಲ್ ತಗೊಳ್ಳಿ ರಾಜ್ಕುಮಾರ್ ಸಿನಿಮಾನ ಮನೆಯಲ್ಲಿ ಯಾವತ್ತೂ ಫಿಲ್ಮ್ ಹೋಗ್ತಾ ಇರೋದು ನಮ್ಮ ಅಪ್ಪ ಅಂಥವ್ರು ಕೂಡ, ಸೀರಿಯಲ್ ನೋಡ್ತಿದ್ದವ್ರು ಆಂಟಿಗಳು ಕೂಡ ಹೋಗಿ ರಾಜ್ಕುಮಾರ್ ಥಿಯೇಟರ್ಲ್ಲಿ ಹೋಗಿ ನೋಡಿದಾರೆ. ಹೆಂಗೆ ಕೇಳಿ? ಅದು ಕನ್ನಡ ಸಿನಿಮಾ ಅಲ್ವಾ? ಕನ್ನಡ ಸಿನಿಮಾ, ಅದು ಸಿನಿಮಾ ಸೂಪರ್ ಆಗಿದೆ, ಚೆನ್ನಾಗಿದೆ. ಅದಕ್ಕೆ ಒಂದು 4 ಜನ ಹೋಗಿ ನೋಡ್ತಾರೆ. ಸೂಪರ್ ಸ್ಟಾರ್ಗಳಿರೋ ಸಿನಿಮಾನ ಆರಾಮಾಗಿ ಹೋಗಿ ನೋಡ್ಬಿಡ್ತಾರೆ. ಗೊತ್ತಾಯ್ತಾ? ಅದನ್ನ ಬಿಟ್ಟು ಇಂಥ ಹೊಸೊಬ್ರು ಪ್ರಯತ್ನ ಮಾಡಿದಾಗ ಜನಗಳು ಹೋಗಿ ನೋಡಲ್ಲ. ಯಾರು ನೋಡಲ್ಲ? ನಾವೇ ನೋಡಲ್ಲ. ನಾನು ನೋಡಿಲ್ಲ. ನೀವು ಕಮೆಂಟ್ ಆಗ್ತಿರಲ್ಲ ಬೇಜಾನ್ ಜನ, ಕನ್ನಡ ಸಪೋರ್ಟ್ ಮಾಡಿ. ನಾನು ಒಂದು ತೆಲುಗು ಫಿಲಮ್ ಒಂದು ರಿವ್ಯೂನ ಮಾಡಿದ ತಕ್ಷಣ ಇಂಥ ಮಗನೇ ಅಂತ ಬಾಯಿ ಬಂದಂಗೆ ಏನೋ ದೊಡ್ಡ ಸುಸಂಸ್ಕೃತವಾಗಿ ಕನ್ನಡಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತ ಕನ್ನಡದಲ್ಲಿರೋ ಕೆಟ್ಟ ಶಬ್ದಗಳನ್ನ ಬೈದು ಕಮೆಂಟ್ ಆಗ್ತಿರಲ್ಲ. ಹೋಗಿ ನೋಡಿ. ಇವತ್ತು ಒಂದು ಶೋ ಹೌಸ್ಫುಲ್ ಮಾಡಿ ನೋಡೋಣ. ನಿಮಗೆ ತಕ್ಕತ್ತೀರಿ ರಾಗ ಸಿನಿಮಾದು ಭಾನುವಾರದವರೆಗೂ ಟೈಮ್. ಒಂದು ಶೋ ನೀವು ಹೌಸ್ಫುಲ್ ಮಾಡಿ ನೋಡೋಣ. ಕನ್ನಡಿಗರು ಅಂತ ಬಡ್ಕೊಂಡು ಸಾಯ್ತಿರಲ್ಲ, ಆಗಲ್ಲ ನಿಮ್ಮ ಕೈಲಿ, ನೀವು ಹೋಗಲ್ಲ. ಅದೇ ಬಾಹುಬಲಿ ನೋಡಿ, ಫುಲ್ ಭಾನುವಾರದವರೆಗೂ ಎಲ್ಲ ಥಿಯೇಟ್ರುಗಳು ಹೌಸ್ಫುಲ್ ಮಾಡಿ ಇಕ್ಕಿದ್ದೀರಾ. ಯಾರು ಮಾಡಿರೋದು? ನಾವೇ, ನಮ್ಮ ಕನ್ನಡಿಗರೇ ಮಾಡಿರೋದು. ಸೊ ಇಂಥವ್ರಿಗೆ ಏನು ಹೇಳಬೇಕು? ಪಾಪ ನಮ್ಮ ಡೈರೆಕ್ಟರ್ ಕೂಡ ಮಾತಾಡಿದ್ದಾರೆ, ನೋಡ್ಕೊಳ್ಳಿ, ಆಮೇಲೆ ಆಗ್ತಿಲ್ಲ ಲಾಸ್ಟಲ್ಲಿ. ಅವರು ಡೈರೆಕ್ಟರ್ಗಳು ಕೂಡ ಒಂದು 6 ಸಿನಿಮಾ ಮಾಡಿದ್ರು ಕೂಡ ಅವ್ರು ತಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೊತಾ ಇದ್ದಾರೆ. ಏನಕ್ಕೆ ಕೇಳಿ? ಜನಗಳಿಗೆ ಅದು ಪರಿಚಯ ಇಲ್ವಂತೆ ಪಾಪ. ಪಾಪ ಶೇಖರ್ ಅವ್ರ ಬಗ್ಗೆ ನೋಡ್ತಾ ಇದ್ದಾರೆ. ಪಾಪ ನಂಗೆ ತುಂಬ ಬೇಜಾರು. ಆಮೇಲೆ ಮಿತ್ರ ಅವ್ರು 4 ಕೋಟಿ ಹಾಕಿದ್ದಾರೆ ರಾಗ ಸಿನಿಮಾ ಬಂಡವಾಳ.
4 ಕೋಟಿ ಬಂಡವಾಳ ಹಾಕ್ಬಿಟ್ಟಿದ್ದಾರೆ. ಪಾಪ ಏನು ಆಗ್ಬೇಕು ಅವ್ರು ಹೇಳಿ? ಅವ್ರ ಜೀವನದಲ್ಲಿ ಸಂಪಾದನೆ ಮಾಡಿದಾಗ ತೊಗೊಂಡೋಗಿ ಈ ಸಿನಿಮಾಗೆ ಹಾಕಿರ್ತಾರೆ. ಅಂಥರಲ್ಲಿ ನೀವು ನೋಡಲಿಲ್ಲ ಅಂದರೆ ಹೇಳಿ ಏನಾಗ್ಬೇಕು ಪಾಪ? ಅವ್ರು ಮನೆ ಮಟ್ಟ ಎಲ್ಲ ಮಾರ್ಕೊಂಡು ಪಾಪ ಏನಾಗ್ಬೇಕು? ಅವ್ರು ಹೇಳ್ತಾರೆ ದುಡ್ಡುಗೋಸ್ಕರ ಸಿನಿಮಾ ಮಾಡಿಲ್ಲ ಅಂತ. ಮತ್ತೆ ದುಡ್ಡುಗೋಸ್ಕರ ಸಿನಿಮಾ ಮಾಡ್ತಾರೋ ಬಿಡ್ತಾರೋ ಪ್ರಶ್ನೆ ಬೇಡ. ನೀವು ಕನ್ನಡ ಸಿನಿಮಾ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಅಂಥವ್ರು ನಾನು ಕೇಳ್ತಿರೋದು, ನಿಮಗೆ ಸಪೋರ್ಟ್ ಮಾಡಿ ಹೋಗಿ. ಸಿನಿಮಾ ಹೆಂಗೆ ಇದ್ರು ಸಪೋರ್ಟ್ ಮಾಡಲಿ, ಚೆನ್ನಾಗಿದೆ ಅಂತ ಹೇಳು ಅಂತ ಹೇಳ್ತಿರಲ್ಲ ನನಗೆ. ನೀವು ಹೋಗು, ಇವತ್ತು ರಾಗ ಸಿನಿಮಾ ಚೆನ್ನಾಗಿತ್ತೋ ಅದು ನನಗೆ ಗೊತ್ತಿಲ್ಲ, ನಾನು ನೋಡಿದ್ರೆ ನೀನು ಹೋಗು, ನೋಡ್ಕೊಂಬಾ, ಸಪೋರ್ಟ್ ಮಾಡು ಕನ್ನಡನ. ನಿನಗೆ ಧೈರ್ಯ ಇದೆ, ನೀನು ಕನ್ನಡಿಗ ಆಗಿದ್ರೆ. ಅದನ್ನ ಬಿಟ್ಟು ಸುಮ್ಮನೆ ನನಗೆ ಬಂದು ಇಲ್ಲಿ ಬಿಲ್ಡಪ್ ಕೊಡೋ ಡೈಲಾಗ್ಗಳು 5 ನಿಮಿಷಕ್ಕೆ ಫೇಸ್ಬುಕ್ಕಲ್ಲಿ ಅವೆಲ್ಲ ಬೇಡ, ಗೊತ್ತಾಯ್ತಾ? ಸಾಕು, ನೋಡಿದೀನಿ ನಿಮ್ಮ ಸಪೋರ್ಟು ಇಲ್ಲೇ ಗೊತ್ತಾಗ್ತಾ ಇದೆ, ಗೊತ್ತಾಯ್ತಾ? ರಾಗ ಸಿನಿಮಾ ಶೋಸ್ ಬುಕ್ಕಿಂಗ್ಸ್ ನೋಡಿ, ನಿಮ್ಮದು ಬಾಹುಬಲಿ ಸಿನಿಮಾ ಸಪೋರ್ಟ್ ಬುಕ್ಕಿಂಗ್ಸ್ ನೋಡಿ, ಇದರಲ್ಲೇ ಗೊತ್ತಾಗುತ್ತೆ ನಮ್ಮ ಕನ್ನಡಿಗರು ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ. ನೀವು ಹೇಳ್ತೀರೋ ನಾವು ಯಾರು ನೋಡ್ತಾರೆ, ನೀವು ಯಾರು ನೋಡಿದ್ರೆ ಯಾರಪ್ಪ ನೋಡ್ತಾವೆ? ನೀವೇ ಬುಕ್ ಮಾಡ್ತೀರಿ, ಒಪ್ಕೊಳ್ಳಿ ಅದನ್ನು. ಬಾಹುಬಲಿ ನೋಡ್ತೀನಿ ಡೈರೆಕ್ಟಾಗಿ, ನಂಗೆ ರಾಗ ಸಿನಿಮಾ ಇಷ್ಟ ಆಗಿಲ್ಲ, ಅದ್ರ ಟ್ರೇಲರ್ ಇಷ್ಟ ಆಗಿಲ್ಲ, ಅದ್ರ ಫೋಟೋ ಇಷ್ಟ ಆಗಿಲ್ಲ, ನಾನು ನೋಡಿಲ್ಲ ಅಂತ ಡೈರೆಕ್ಟಾಗಿ ಹೇಳ್ಬಿಡಿ. ನಾನು ಹೇಳ್ತೀನಲ್ಲ ನಿಜ, ನಾನು ಹೇಳಿದ್ನಲ್ಲ ಡೈರೆಕ್ಟಾಗಿನೇ. ಸಿನಿಮಾ ಥಿಯೇಟ್ರಿಗೆ ಹೋದ್ರೆ 4 ಜನ ಇರಲಿಲ್ಲ ಫಸ್ಟ್ ಶೋ. ನಂಗೆ ನೋಡೋಕೆ ಹೆಂಗೆ ಇಂಟ್ರೆಸ್ಟ್ ಬರುತ್ತೆ ಹೇಳಿ? ಅದಕ್ಕೆ ನಾನು ವಾಪಸ್ ಬಂದೆ. ಸೊ ಅದರ ಡೈರೆಕ್ಟಾಗಿ ಓಪನ್ ಆಗಿ ಹೇಳ್ಬಿಡಿ, ಗೊತ್ತಾಯ್ತಾ? ಅದು ಬಿಟ್ಟು ಸುಮ್ಮನೆ ನಾನು ಕನ್ನಡ ಸಪೋರ್ಟ್ ಮಾಡ್ತೀನಿ, ಕನ್ನಡ ಸಿನಿಮಾ ಬೆಳೆಸ್ತೀನಿ ಅಂತ ಫೇಸ್ಬುಕ್ಕಲ್ಲಿ ಫ್ರೀಯಾಗಿ ಜಿಯೋ ಸಿಮ್ ಐತೆ ಅಂತ ಓದುತ್ತಾ ಇರೋದಲ್ಲ. ತಿಳ್ಕೊಳ್ಳಿ, ಗೊತ್ತಾಯ್ತಾ? ಇನ್ನೂ 3 ದಿವಸ ಟೈಮ್ ಐತೆ. ರಾಗ ಸಿನಿಮಾಗೆ ಹೋಗಿ ಸಪೋರ್ಟ್ ಮಾಡಿ. ಸಿನಿಮಾ ಚೆನ್ನಾಗಿಲ್ವಾ, ನಿದ್ದೆ ಮಾಡ್ಕೊಂಬನ್ನಿ. ಒಂದು ಕನ್ನಡ ಸಿನಿಮಾಗೆ, ಒಂದು ಬಾಹುಬಲಿ ಸಿನಿಮಾ ಹಿಂದೆಗಡೆ ಫೈಟ್ ಕೊಡ್ತಾ ಇದ್ದಲ್ಲ, ಅದನ್ನ ಉಳಿಸಿ. ಆಮೇಲೆ ಈ ರಾಗ ಸಿನಿಮಾ ತಂಡದವ್ರದ್ದು ಅಷ್ಟೇ, ಇವರು ತಪ್ಪೈತೆ ಅಂತ ಹೇಳ್ಬೋದು. ಏನಪ್ಪ ಅಂದರೆ ಇವ್ರು ಸಿನಿಮಾ ತೆಗೆದಿದ್ದಾರೆ, ಇಬ್ಬರು ಕುರುಡು ಥರ ಒಂದು ಕಾವ್ಯ ತೆಗಿತೀನಿ ಅಂತ ಹೇಳ್ತಾರೆ. ನಾವು ಒಂದು ಮಾತು ಹೇಳ್ತೀನಿ, ಈ ಫಿಲಮ್ ತೆಗಿತೀನಿ ಗೊತ್ತಾ? ನಿಮ್ಗೆ ಏನು ಬೇಕೋ ಅದನ್ನು ಫಿಲಮ್ ತೆಗಿಯೋಕೆ ಹೋಗಬೇಡಿ ಸಾರ್. ನೀವು ಎಷ್ಟು ಕೋಟಿಯಾಗಿ ಬಂಡವಾಳ ಮಾಡ್ಕೊಳ್ಳಿ. ನಾನೇ ಆಗಲಿ, ನನಗೆ ಬೇಕಾಗಿರೋ ವಿಡಿಯೋ ಹಾಕಿದ್ರೆ ಯಾರು ನೋಡ್ತಾರಾ? ಯಾರೂ ನೋಡಲ್ಲ. ಜನಗಳಿಗೆ ಬೇಕಾಗಿರೋ, ಜನಗಳಿಗೆ ಇಂಟ್ರೆಸ್ಟ್ ಇರೋವಂಥ ಫಿಲಮ್ ತೆಗೀರಿ. ನೀವು ಕಾವ್ಯ ತೆಗಿತೀನಿ, ಸೆಂಟಿಮೆಂಟಾಗಿ ತೆಗಿತೀನಿ ಅಂದರೆ ಜನಗಳು ಯಾರು ಹೋಗಿ ನೋಡ್ತಿರಲಿ? ಪೋಸ್ಟ್ ನೋಡ್ತಿದಂಗೆ ವಾಪಸ್ ಬಂದ್ಬಿಡ್ತಾರೆ. ಏನು ಸಿನಿಮಾ ಹೋಗಪ್ಪ, ನಮಗೆ ಲೈಫಲ್ಲಿ ಎಷ್ಟೊಂದು ಕಷ್ಟಗಳಿದೆ, ಈ ಸಿನಿಮಾದಲ್ಲೂ ಕಷ್ಟ ತೋರಿಸ್ತೀರಾ, ಅಳೋದು ತೋರಿಸ್ತಾರೆ ಅಂದರೆ ಜನಗಳಿಗೆ ಇಂಟ್ರೆಸ್ಟ್ ಬರಲ್ಲ, ಗೊತ್ತಾಯ್ತಾ? ಜನಗಳು ಏನು ಕೇಳ್ತಾರೆ ಅದನ್ನು ತೋರ್ಸೋಕ್ಕೆ ಪ್ರಯತ್ನ ಪಡಿ. ಅದನ್ನು ಬಿಟ್ಟು ಈ ಥರ ಎಲ್ಲ ಮಾಡ್ತೀರಾ, ಆಮೇಲೆ ಜನಗಳು ಬೈತೀರಾ ಕನ್ನಡ ಸಿನಿಮಾ ನೋಡಲ್ಲ, ಕನ್ನಡ ಯಾರು ಸಪೋರ್ಟ್ ಮಾಡಲ್ಲ ಅಂತಾರೆ. ಕನ್ನಡ ಸಪೋರ್ಟ್ ಮಾಡ್ತಾರೆ, ಬಟ್ ಕನ್ನಡ ಸಿನಿಮಾ ಹೆಂಗೆ ಸಪೋರ್ಟ್ ಮಾಡಿ ಅಂದರೆ ಹೆಂಗೆ ಮಾಡೋಕ್ಕಾಗತ್ತೆ ಹೇಳಿ? ಹೋಗಿ ಅದು ಆಗೋದು ಕಷ್ಟ ಇದೆ. ಬಟ್ ಏನಪ್ಪ ಅಂದರೆ ರಾಗ ಸಿನಿಮಾ ಎಲ್ಲರೂ ಕಡೆಯಿಂದ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರಂತೆ. ಸೊ ನನಗೆ ಚೆನ್ನಾಗಿದೆ ಅಂತ ಹೇಳಿಲ್ಲ, ಬಟ್ ಎಲ್ಲ ಡೈರೆಕ್ಟ್ರು ಆಮೇಲೆ ಹೀರೋ ಎಲ್ಲ ಹೇಳ್ತಾ ಇದ್ದಾರೆ ಚೆನ್ನಾಗಿದೆ ಅಂತ. ಸೊ ಹೋಗಿ ನೀವು ನೋಡಿ, ಗೊತ್ತಾಯ್ತಾ? ನನಗೆ ನೀವು ಹೇಳೋಕೆ ಹೋಗ್ಬೇಡಿ, ಗೊತ್ತಾಯ್ತಾ? ನಾನು ಕನ್ನಡನ ಸಪೋರ್ಟ್ ಮಾಡ್ತೀನಿ, ಬಟ್ ಕನ್ನಡ ಸಿನಿಮಾ ಚೆನ್ನಾಗಿಲ್ಲ ಅಂತ ನಾನು ಡೈರೆಕ್ಟಾಗಿ ಹೇಳ್ತೀನಿ, ಗೊತ್ತಾಯ್ತಾ? ಅದನ್ನು ಬಿಟ್ಟು ಸುಮ್ಮನೆ ಕನ್ನಡ ಸಪೋರ್ಟ್ ಮಾಡಲ್ಲ, ಒಂದು ತೆಲುಗು ಸಪೋರ್ಟ್ ಮಾಡ್ತಾನೆ, ತಮಿಳ್ ಸಪೋರ್ಟ್ ಮಾಡ್ತಾನೆ, ಯಾವುದಾದ್ರೂ ಕೆಲಸ ಮಾಡಲ್ಲ. ಬಟ್ ನಾನು ತೆಲುಗು, ತಮಿಳು ಟ್ರೇಲರ್ ಎಲ್ಲನೂ ನಾನು ರಿವ್ಯೂ ಮಾಡ್ತೀನಿ, ಬಿಕಾಸ್ ಆಫ್ ಯೂಟ್ಯೂಬ್ ಚಾನಲ್, ಗೊತ್ತಾಯ್ತಾ? ಅದನ್ನ ಮಾಡಿದ ತಕ್ಷಣ ನಾನು ಕನ್ನಡದವನಲ್ಲ, ಕನ್ನಡ ಸಪೋರ್ಟ್ ಮಾಡಲ್ಲ, ಕನ್ನಡ ಸಿನಿಮಾ ಮಾಡಲೇ ಅಂತ ಆವಾಜ್ದಾಗಲ್ಲ ನನ್ನ ಹತ್ರ ಮಾಡೋಕ್ಕೆ ಹೋಗ್ಬಿಡಿ ದಯವಿಟ್ಟು, ಆಯಿತಾ? ಹೋಗಿ ನಿಮ್ಮ ತಾಕತ್ತೇನಿದ್ರು ರಾಗ ಸಿನಿಮಾನ 3 ದಿವಸ ಭಾಳ ಟೈಮ್ ಐತೆ ಅಂತ ಅಲ್ಲಿ ತೋರಿಸಿ ಸಿನಿಮಾಗೆ 1 ಶೋನಾರ ಹೌಸ್ಫುಲ್ ಮಾಡಿ. ಅವಾಗ ಒಪ್ಕೊತೀನಿ ಕನ್ನಡಿಗರು ನಿಜವಾಗಿ ಕನ್ನಡ ಸಿನಿಮಾ ಸಪೋರ್ಟ್ ಮಾಡ್ತಾರೆ ಅಂತ, ಗೊತ್ತಾಯ್ತಾ? ಸುಮ್ಮನೆ ಬಿಲ್ಡಪ್ ಡೈಲಾಗ್ಗಳು ಬೇಡ. ಬಾಯ್.